ಸಂಘಟಿತ ವಲಯದ ದುಡಿಮೆಯ ಲಕ್ಷಣಗಳನ್ನು ವಿವರಿಸಿ. ಹಾಗಾದರೆ ಸಂಘಟಿತ ವಲಯದಲ್ಲಿ ದುಡಿತಾ ಇರುವವರಿಗೆ ಯಾವ ರೀತಿಯ ಸೌಲಭ್ಯಗಳಿದೆ ಅಥವಾ ಅದರ ಲಕ್ಷಣಗಳು ಏನು? ಒನ್ ಬೈ ಒನ್ ನೋಡೋಣ ಮಕ್ಕಳೇ. ಒಂದನೇದಾಗಿ, ಸಂಘಟಿತ ವಲಯವೆಂದರೆ ದುಡಿಮೆಗೆ ಒಂದು ಕಾನೂನಿನ ಚೌಕಟ್ಟಿರುತ್ತೆ. ಓಕೆ, ಅವರು ಖಾಸಗಿ ವಲಯದಲ್ಲಾಗ್ಲಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿರಲಿ, ಅವರು ಒಂದು ಚೌಕಟ್ಟಿಗೆ ಒಳಪಟ್ಟು ಕೆಲಸವನ್ನ ಮಾಡ್ತಾರೆ. ದುಡಿಯುವ ಕಾರ್ಮಿಕರಿಗೆ ನಿಗದಿತ ಕೆಲಸ, ಉದ್ಯೋಗ ಭರವಸೆ, ನಿಗದಿತ ವೇತನ ಇರುವುದು. ಸೊ ಇಲ್ಲಿ ದುಡಿಯುವಂತಹ, ಸಂಘಟಿತ ವಲಯದಲ್ಲಿ ದುಡಿಯುವಂತಹ ಕಾರ್ಮಿಕರಿಗೆ ನಿಗದಿತ ಕೆಲಸ, ಉದ್ಯೋಗ ಭರವಸೆ ಮತ್ತು ನಿಗದಿತ ವೇತನ ಕೂಡ ಇರುತ್ತೆ. ಮೂರನೆಯದಾಗಿ, ಸಂಘಟಿತ ವಲಯದಲ್ಲಿ ಉದ್ಯೋಗ ಭದ್ರತೆಯ ಜೊತೆಗೆ ಅನೇಕ ಕಾನೂನಿನ ಚೌಕಟ್ಟುಗಳು ಇರುತ್ತೆ. ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾದರೂ ಕೂಡ ಅವರು ಕಾನೂನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದು. ಓಕೆ, ಅವರಿಗೆ ಉದ್ಯೋಗ ಭದ್ರತೆಯ ಜೊತೆಗೆ ಅನೇಕ ಕಾನೂನಿನ ಚೌಕಟ್ಟುಗಳು ಕೂಡ ಇರುತ್ತೆ. ನಾಲ್ಕನೇದಾಗಿ, ಈ ವಲಯದಲ್ಲಿ ದುಡಿಮೆ ಮಾಡುವವರು ಯಾರು ಅಂತಂದ್ರೆ ಶಾಲೆಗಳು, ಆಸ್ಪತ್ರೆ, ಕೈಗಾರಿಕೆ, ಸರ್ಕಾರದ ಆಡಳಿತ ಸೇವೆ, ಬ್ಯಾಂಕುಗಳು, ವಿಮಾ ಕಂಪನಿಗಳು, ವಾಣಿಜ್ಯ ವಲಯದಲ್ಲಿ ಕೆಲಸ ಮಾಡುವಂತವರು, ಇವರೆಲ್ಲ ಸಂಘಟಿತ ವಲಯದ ದುಡಿಮೆಗಾರರು. ಇವರಿಗೆ ವೈದ್ಯಕೀಯ ಸೌಲಭ್ಯಗಳು, ವಿಶೇಷ ಭತ್ಯೆಗಳು ಯಾವುದಾದ್ರೂ ಇರುತ್ತೆ. ಅದೇ ರೀತಿ ಸಂಘಟಿತ ವಲಯದ ಕೆಲಸಗಾರರು ಕನಿಷ್ಠ ವೇತನ ಕಾಯ್ದೆ, ಕಾರ್ಖಾನೆಗಳ ಕಾಯ್ದೆ, ವಿಶೇಷ ಭತ್ಯೆಗಳ ಕಾಯ್ದೆ, ಪ್ರಾವಿಡೆಂಟ್ ಫಂಡ್ ಮತ್ತು ಇತರ ಕಾಯ್ದೆಗಳ ಚೌಕಟ್ಟಿಗೆ ಒಳಪಡ್ತಾರೆ. ಈ ಎಲ್ಲ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಅವರಿಗೆ ಒದಗಿಸಬೇಕಾದಂಥದ್ದು.